ಹುಬ್ಬಳ್ಳಿಯಲ್ಲಿ ಸಂಭವನೀಯ ಅಪಾಯವೊಂದು ತಪ್ಪಿ ಹೋಗಿದೆ. ನೂರಾರು ಜೀವಗಳು ಬದುಕುಳಿದಿದ್ದಾರೆ. ವಿಮಾನವೊಂದು ನಿನ್ನೆ ಸಂಜೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಆದರೆ ತಾಂತ್ರಿಕ ಸಮಸ್ಯೆಯ ಕಾರಣ ವಿಮಾನ ಲ್ಯಾಂಡ್ ಆಗಲಿಲ್ಲ. ಬದಲಾಗಿ ಸುಮಾರು 3 ಗಂಟೆಗಳ ಕಾಲ ಆಕಾಶದಲ್ಲೇ ಓಡಾಡ್ತಾ ಇತ್ತು, ನಿಯಂತ್ರಣ ಕಳಕೊಂಡಿತ್ತು ಅನ್ನುವಂಥ ಮಾಹಿತಿ. ಲ್ಯಾಂಡಿಂಗ್ ಮಾಡೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಪೈಲಟ್, ಆದರೆ ಸಾಧ್ಯವಾಗಿಲ್ಲ. ಫ್ಲೈ 91 ಸಂಸ್ಥೆಗೆ ಸೇರಿದಂತ ವಿಮಾನ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬಂದು ತಲುಪಬೇಕಿತ್ತು, ಲ್ಯಾಂಡ್ ಆಗಬೇಕಿತ್ತು 4 ಗಂಟೆ 30 ನಿಮಿಷಕ್ಕೆ. ಆದರೆ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ತಾಂತ್ರಿಕ ಸಮಸ್ಯೆಯ ಕಾರಣಕ್ಕಾಗಿ. ಕೊನೆಗೆ ಬೆಂಗಳೂರಲ್ಲಿ ಲ್ಯಾಂಡ್ ಮಾಡಿದ್ದಾರೆ ಪೈಲಟ್. 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾದಂಥ ವಿಮಾನ ಮುಂಡಗೋಡ, ದಾವಣಗೆರೆ, ಶಿವಮೊಗ್ಗದಲ್ಲಿ ಓಡಾಡಿ ಕೊನೆಗೆ ಸಂಜೆ 7:30ಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದೆ. ಅಲ್ಲಿ ವಿಮಾನದಲ್ಲಿದ್ದಂಥ ಪ್ರಯಾಣಿಕರು ಕಣ್ಣೀರು ಹಾಕ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ದೇವರಿಗೆ ಕೈ ಮುಗಿದು ಕಣ್ಣೀರು ಹಾಕಿದ್ದಾರೆ. ಕೊನೆಗೆ ಬೆಂಗಳೂರಲ್ಲಿ ವಿಮಾನ ಲ್ಯಾಂಡ್ ಆದಾಗ ನಿಟ್ಟುಸಿರು ಬಿಟ್ಟಿದ್ದಾರೆ ಪ್ರಯಾಣಿಕರು. ಜೀವ ಉಳಿಯಿತು ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ. ಅದರ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಹೈದರಾಬಾದ್ನಿಂದ ಹೊರಟಿತ್ತು, 1.5 ಗಂಟೆ ಜರ್ನಿ. 3 ಗಂಟೆಗೆ ಹೊರಟಂತ ಹೈದರಾಬಾದ್ನಿಂದ ಹೊರಟಂತ ವಿಮಾನ ಹುಬ್ಬಳ್ಳಿಯಲ್ಲಿ 4:30ಕ್ಕೆ ಲ್ಯಾಂಡ್ ಆಗಬೇಕಿತ್ತು. ಟೇಕ್ ಆಫ್ ಆಗಿದ್ದು 3 ಗಂಟೆಗೆ, 4:30ಕ್ಕೆ ಲ್ಯಾಂಡ್ ಆಗಬೇಕಿತ್ತು. ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ ಅಂತ ಒಂದು ಹಂತದಲ್ಲಿ ನಿಯಂತ್ರಣ ಕಳ್ಕೊಂಡಿತ್ತು ವಿಮಾನ. ಕಷ್ಟಪಟ್ಟು ಕೊನೆಗೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡಿದ್ದಾರೆ ಸಂಜೆ 7 ಗಂಟೆ 30 ನಿಮಿಷಕ್ಕೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿ. ಗುರುರಾಜ್, 7:30ಕ್ಕೆ ಬೆಂಗಳೂರಲ್ಲಿ ಲ್ಯಾಂಡ್ ಆಯಿತು. ಆ ನಂತರ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಹುಬ್ಳಿಯಿಂದ ಬೆಂಗಳೂರಿಂದ ಹುಬ್ಳಿಗೆ ಬರೋದಕ್ಕೆ? ರಕ್ಷತ್, ಬ್ಯಾಂಗ್ಳೂರಿಂದ ಹುಬ್ಳಿಗೆ ಬರ್ಲಿಕ್ಕೆ ಬೇರೆ ಇನ್ನೊಂದು ಫ್ಲೈಟ್ ಅನ್ನು ಇಟ್ಕೊಂಡು ಹುಬ್ಳಿಗೆ ಬರುವಂತ ಕೆಲಸವನ್ನ ಅಲ್ಲಿನ ಪ್ರಯಾಣಿಕರು ಮಾಡಿದ್ದಾರೆ. ನಿನ್ನೆ ಏನಂತ ಹೇಳಿದ್ರೆ ಮಧ್ಯಾಹ್ನ 4:30ಕ್ಕೆ ಹುಬ್ಳಿಗೆ ಬಂದು ಲ್ಯಾಂಡ್ ಆಗ್ಬೇಕಾಗಿತ್ತು. 3 ಗಂಟೆಗೆ ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಫ್ಲೈಟ್ ಟೇಕ್ ಆಫ್ ಆಗಿತ್ತು. ಆದ್ರೆ ಹುಬ್ಳಿಗೆ ಬಂದರೂ ಕೂಡ ಲ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇನಿಷಿಯಲಿ ಏನಂತ ತಾಂತ್ರಿಕ ದೋಷ ಅಂತ ಹೇಳ್ತಿದ್ರೆ, ಆದ್ರೆ ಯಾವ ತಾಂತ್ರಿಕ ದೋಷ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಿಲ್ಲ. ಹೊಸದಾಗಿ ಈ ಒಂದು ಫ್ಲೈಟ್ ಅನ್ನ ಫ್ಲೈ 91 ಅನ್ನುವಂತ ಏರ್ಲೈನ್ಸ್ ಕಂಪನಿಗೆ ಸೇರಿದಂತ ಫ್ಲೈಟ್ ಇದು. ಇತ್ತೀಚೆಗಷ್ಟೇ ಕಳೆದ 1 ವಾರದಿಂದಷ್ಟೇ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ವಿಮಾನ ಸೇವೆಯನ್ನ ಆರಂಭಿಸಿದಂತ ಫ್ಲೈಟ್ ಇದಾಗಿತ್ತು. ಆ ಫ್ಲೈಟ್ ನಲ್ಲಿ ಪ್ರಯಾಣಿಸುವಂತ ಪ್ರಯಾಣಿಕರು ಆತಂಕಗೊಳ್ತಾರೆ. ಸತತ 4 ಗಂಟೆಗಳ ಕಾಲ ಆಕಾಶದಲ್ಲಿ ಹಾರಾಟವನ್ನು ನಡೆಸಿದೆ. ನಂತರ ಹುಬ್ಳಿಯಲ್ಲಿ ಲ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಪುನಃ ಬೆಂಗಳೂರಿಗೆ ಹೋಗಿ ಲ್ಯಾಂಡ್ ಮಾಡಿರುವಂತದ್ದು. ಈ ಹಿಂದೆ ಇದೇ ರೀತಿ ಹುಬ್ಳಿಯ ಏರ್ಪೋರ್ಟ್ ನಲ್ಲಿ ಏನಂತ ಹೇಳಿದ್ರೆ ರನ್ವೇದಲ್ಲಿ ಸ್ಪೈಸ್ ಜೆಟ್ ವಿಮಾನ ಕೂಡ ರನ್ವೇಯನ್ನ ಬಿಟ್ಟು ಹೊರಗಡೆ ಹೋದಂತ ಘಟನೆ 10 ವರ್ಷಗಳ ಹಿಂದೆ ನಡೆದಿತ್ತು. ಅದಾದ ನಂತರ ಮತ್ತೊಂದು ಈ ರೀತಿ ಘಟನೆ ಬೆಳಕಿಗೆ ಬಂದಿದೆ. ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಈ ಘಟನೆ ಆಗಿದೆ ಅನ್ನುವಂಥದ್ದು ಇನ್ನಷ್ಟೇ ಏರ್ಪೋರ್ಟ್ ಅಥಾರಿಟಿಗಳಿಂದ ಅಥವಾ ಫ್ಲೈ ಕಂಪನಿಗಳಿಂದ ಮಾಹಿತಿ ಬರಬೇಕಾಗಿದೆ. ಯಾವ ರೀತಿ ತಾಂತ್ರಿಕ ದೋಷ ಇತ್ತು, ಬೆಂಗಳೂರಿನಲ್ಲಿ ಲ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯವಾಗಿದ್ದಾದ್ರೆ ಹುಬ್ಳಿಯಲ್ಲಿ ಯಾಕೆ ಲ್ಯಾಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಪ್ರಶ್ನೆಗಳು ಕೂಡ ಉಟ್ಕೊಳ್ಳುತ್ತೆ. ಯಾಕಂದ್ರೆ ಇದೊಂದು ಯಾವುದೇ ಅಂದ್ರೆ ವಾತಾವರಣದ ಕಾರಣಕ್ಕಾಗಿನೋ ಅಥವಾ ಬೇರೆ ಏನೋ ಕಾರಣಗಳಿಗಾಗಿನೋ ಹುಬ್ಳಿಯಲ್ಲಿ ಲ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನಕ್ಕಾಗಲ್ಲ. ಇದು ಒಂದು ತಾಂತ್ರಿಕ ದೋಷ ಅನ್ನುವಂಥದ್ದು ತುಂಬಾ ಸ್ಪಷ್ಟ. ಆದ್ರೆ ಪ್ರಯಾಣಿಕರು ತುಂಬಾ ಆತಂಕ. ಗುರುರಾಜ್, ಇದು ಲೋ ವಿಸಿಬಿಲಿಟಿ ಪ್ರಾಬ್ಲಮ್, ಏರ್ಪೋರ್ಟ್ ಪ್ರಾಬ್ಲಮ್ ಅಲ್ಲ, ಇದು ವಿಮಾನದ್ದೇ ಸಮಸ್ಯೆ ಹಂಗಿದ್ರೆ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಅಲ್ಲಿ ಫ್ಲೈಟ್ ಅಂದ್ರೆ 4 ತಾಸುಗಳ ನಂತರ ಪೈಲಟ್ ಫ್ಲೈಟ್ ಅನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಏನಂತ ಹೇಳಿದ್ರೆ ಲ್ಯಾಂಡ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಪೈಲಟ್ ಅವರ ಚಾಕಚಕ್ಯತೆಯನ್ನು ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ 4 ಗಂಟೆಗಳು ತಡವಾಗಿರ್ಬೋದು, ಆದ್ರೆ ಪ್ರಯಾಣಿಕರ ಜೀವ ಸುರಕ್ಷಿತವಾಗಿ ಉಳಿದಿದೆ ಅಂತ ಹೇಳ್ಬೋದು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಫ್ಲೈಟ್ ನಲ್ಲಿ ಪ್ರಯಾಣಿಸಿದಂತ ಪ್ರಯಾಣಿಕರ ಮನಸ್ಥಿತಿ ಸಾಕಷ್ಟು ಆತಂಕಗೊಂಡಿದ್ರು. ಕುಟುಂಬ ಸದಸ್ಯರಿಗೆ ಕರೆಗಳನ್ನ ಮಾಡಿದ್ದಾರೆ, ಮೆಸೇಜ್ಗಳನ್ನ ಹಾಕಿದ್ದಾರೆ, ವಿಡಿಯೋಗಳನ್ನ ಕಳಿಸಿದ್ದಾರೆ. ಇದು ಎಲ್ಲ ನೋಡಿದ್ರೆ ಎಲ್ಲೊಂದ್ ಕಡೆ ಅಂದ್ರೆ ಜೀವಕ್ಕೆ ಅಪಾಯ ಇತ್ತು ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಲ್ಲಿ ಫ್ಲೈಟ್ ಸಿಬ್ಬಂದಿ, ಒಳಗಡೆ ಇರುವಂತ ಏರ್ ಕ್ರೂಸ್ ಎಲ್ಲರೂ ಅವ್ರನ್ನ ಸಮಾಧಾನ ಪಡಿಸುವಂತದ್ದು, ಸುರಕ್ಷಿತವಾಗಿ ಲ್ಯಾಂಡ್ ಮಾಡ್ತೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಕೂಡ ಆ ಆಡಿಯೋದಲ್ಲಿ ಕಾಣಿಸುತ್ತೆ. ಇದು ಸ್ಪಷ್ಟವಾಗಿ ಒಂದು ಏರ್ಲೈನ್ಸ್ ನ ನಿರ್ಲಕ್ಷ್ಯನ ಅಥವಾ ಇದನ್ನು ಏಕಾಏಕಿ ಕಾಣಿಸಿಕೊಂಡಂತಹ ತಾಂತ್ರಿಕ ಸಮಸ್ಯೆನ ಅನ್ನುವಂಥದ್ದು ತನಿಖೆ ನಂತರ ಅಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಈಗ ಅಂತಿಮವಾಗಿ 4 ಗಂಟೆಗಳ ನಂತರ ನಿನ್ನೆ ಸಂಜೆ ಬೆಂಗಳೂರಿನಲ್ಲಿ ಫ್ಲೈಟ್ ಲ್ಯಾಂಡ್ ಆಗಿದೆ. ಪ್ರಯಾಣಿಕರೆಲ್ಲರೂ ಸುರಕ್ಷಿತವಾಗಿ ಬಂದಿದ್ದಾರೆ. ಜೀವ ಉಳಿದಿದ್ದೇ ಒಂದು ರೀತಿ ಪವಾಡ ಅನ್ನುವಂತ ಮಾತುಗಳನ್ನು ಕೂಡ ಈಗ ಅಲ್ಲಿ ಪ್ರಯಾಣಿಸಿರುವಂತಹ ಪ್ರಯಾಣಿಕರು ಹೇಳ್ತಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಗುರುರಾಜ್ ಮಾಹಿತಿಗೆ.
ಏನೇನು ಮಾತಾಡಿ ನಾ ಫ್ಲೈಟ್ ತಗೊಂಡು ವಿಚಾರ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.